ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಮಂಗಳ ವಾದ್ಯಗಳೊಂದಿಗೆ, ಸಂಗೀತದೊಂದಿಗೆ, ಬಂಧು ಮಿತ್ರರು, ನೂರಾರು ಜನರ ಆಶೀರ್ವಾದದೊಂದಿಗೆ ಅವರ ಮದುವೆ ಅದ್ಧೂರಿಯಾಗಿ ನಡೆದಿತ್ತು. ಅವರೆಲ್ಲರೂ ಹೇಳ್ತಾ ಇದ್ರು, ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ಒಳ್ಳೆಯ ಮನೆತನದ ಹೆಣ್ಣು ಅಂತ. ರವಿ ಎಷ್ಟೋ ಸಂತೋಷವಾಗಿ, ಎಷ್ಟೋ ಕನಸುಗಳನ್ನು ಹೊತ್ತು ತನ್ನ ರೂಮ್ಗೆ ಕಾಲಿಟ್ಟಿದ್ದ. ರೂಮು ಪೂರ್ತಿಯಾಗಿ ಹೂವುಗಳಿಂದ ಅಲಂಕಾರಗೊಂಡಿತ್ತು. ರೂಮಿನೊಳಗೆ ಕಾಲಿಟ್ಟ ತಕ್ಷಣ ಅವನು ಶಾಕ್ ಆಗ್ಬಿಡ್ತಾನೆ. ಯಾಕೆಂದ್ರೆ ರೂಮಿನೊಳಗೆ ಅವನು ಈಗ ತಾನೇ ಮದುವೆಯಾಗಿದ್ದ ಅವನ ಹೆಂಡತಿ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಾ ಕಿರುಚಾಡುತ್ತಾ ಅಳ್ತಾ ಇದ್ಲು. ಪ್ರಿಯಾ, ಏನಾಯ್ತು ನಿಂಗೆ? ನೀನು ಚೆನ್ನಾಗಿದೆಯಾ ತಾನೆ ಅಂತ ರವಿ ಕೇಳಿದಾಗ, ನನ್ನ ಹೊಟ್ಟೆಯಲ್ಲಿ ತುಂಬಾ ಜಾಸ್ತಿ ನೋವು ಬರ್ತಾ ಇದೆ, ಡೆಲಿವರಿ ಸಮಯ ಹತ್ತಿರ ಬಂದಿದ್ದೆ, ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ ಪ್ರಿಯಾ. ರವಿಗೆ ಏನೂ ಅರ್ಥವಾಗಲಿಲ್ಲ. ಆದರೂ ಅವನು ತಕ್ಷಣ ಹೊರಗೆ ಬಂದು, ಪ್ರಿಯಾಗೆ ತುಂಬಾ ಜಾಸ್ತಿ ಹೊಟ್ಟೆ ನೋವಿದೆ, ಅವಳನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಅವಳು ತುಂಬಾ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಎಲ್ಲರೂ ಸೇರಿ ತಕ್ಷಣ ಕಾರ್ನಲ್ಲಿ ಪ್ರಿಯಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿದ್ದ ಜನ ಕೇಳ್ತಾ ಇದ್ರು, ಮೊದಲ ರಾತ್ರಿಯಲ್ಲಿಯೇ ಈಕೆಗೆ ಏನಾಯಿತು, ಯಾಕೆ ಈ ಸಮಯದಲ್ಲಿ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ರವಿಗೆ ಏನೂ ಅರ್ಥವಾಗಲಿಲ್ಲ. ಅವನು ತಲೆ ಮೇಲೆ ಕೈ ಹೊತ್ತು ಯೋಚಿಸುತ್ತಾ ಕುಳಿತುಕೊಂಡಿದ್ದ. ಇದು ಹೇಗೆ ಸಾಧ್ಯ? ಪ್ರಿಯಾ ಪ್ರೆಗ್ನೆಂಟ್ ಯಾವಾಗ, ಹೇಗೆ ಆದ್ಲು ಅಂತ. ಪ್ರಿಯಾಳ ತಂದೆ ತಾಯಿನೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿ ರವಿ ಈಗ ಪ್ರಿಯಾ ಅವರ ತಂದೆಗೆ ಫೋನ್ ಮಾಡ್ತಾನೆ. ನಿಮ್ಮ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ, ಇಷ್ಟಕ್ಕೂ ಇದೆಲ್ಲ ಏನ್ ನಡೀತಾ ಇದೆ? ಹೊರಗಡೆ ಸಂಬಂಧಿಕರು ನನ್ನನ್ನು ಪದೇ ಪದೇ ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಷ್ಟಕ್ಕೂ ನಿಮ್ಮ ಮಗಳಿಗೆ ಬೇರೆಯವರ ಜೊತೆ ಸಂಬಂಧ ಇದ್ದಿದ್ರೆ ನೀವು ಅವಳನ್ನು ನನಗೆ ಯಾಕೆ ಕೊಟ್ಟು ಮದುವೆ ಮಾಡಿದ್ರಿ? ಅಳಿಯಂದ್ರೆ, ನೀವಿದೇನು ಹೇಳ್ತಾ ಇದ್ದೀರಾ? ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನನ್ನ ಮಗಳು ತುಂಬಾ ಒಳ್ಳೆಯವಳು. ಪ್ರಿಯಾ ಅವರಪ್ಪ ಫೋನ್ನಲ್ಲಿ ಜೋರಾಗಿ ಕೂಗಾಡ್ತಾ ಇರಬೇಕಾದ್ರೆ ಪ್ರಿಯಾ ಅವರ ಅಮ್ಮ ಬಂದು ಹೇಳ್ತಾರೆ, ಹೌದು, ಅಳಿಯಂದರು ಹೇಳ್ತಾ ಇರೋದು ಸತ್ಯವಾದ ಮಾತು ಅಂತ. ಈ ವಿಷಯ ತಿಳಿದ ರವಿ ಶಾಕ್ ಆಗ್ಬಿಡ್ತಾನೆ. ಅಂದ್ರೆ ಈ ಮಾತು ಸತ್ಯನಾ? ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಯಾರದ್ದೋ ಅನೈತಿಕ ಸಂಬಂಧ ಬೆಳೀತಾ ಇದೆಯಾ? ಈ ಜನ ನನ್ನನ್ನು ಮುಟ್ಟಾಳರನ್ನಾಗಿ ಮಾಡಿಬಿಟ್ಟಿದ್ದಾರೆ, ನಾನು ಈ ಕ್ಷಣವೇ ಅವಳಿಗೆ ಡೈವರ್ಸ್ ಕೊಟ್ಟು ಬಿಡ್ತೀನಿ ಅಂತ ರವಿ ಈಗ ಯೋಚಿಸ್ತಾ ಇದ್ದ. ರವಿ ಅವರ ಅಮ್ಮ ಹೇಳ್ತಾರೆ, ಮಗ, ನೀನು ಮೊದಲು ಹೊರಗೆ ಬಾ, ನೀನು ಟೆನ್ಷನ್ ಮಾಡ್ಕೋಬೇಡ. ಅಮ್ಮ, ನನ್ನ ಹೆಂಡತಿ ಮದುವೆಯ ಮೊದಲ ರಾತ್ರಿ ಯಾರೋ ಬೇರೆಯವರ ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ, ನೀವು ಹೇಳ್ತಾ ಇದ್ದೀರಾ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ. ಮಗ, ನಾನು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ತೀನಿ, ನನಗೆ ಗೊತ್ತು ನಿನಗೆ ಹೇಗೆ ಅನ್ನಿಸ್ತಾ ಇದೆ ಈಗ ಅಂತ. ಆದರೆ ನೀನು ನನ್ನ ಮಾತನ್ನು ಕೇಳು. ಅಮ್ಮ, ನನ್ನ ಪೂರ್ತಿ ಜೀವನವೆಲ್ಲ ನಾನು ಕೇವಲ ನಿಮ್ಮ ಮಾತನ್ನೇ ಮಾತ್ರ ಕೇಳ್ತಾ ಇದ್ದೆ, ಈಗ ಕೂಡ ನಾನು ನಿಮ್ಮ ಮಾತನ್ನೇ ಕೇಳ್ತೀನಿ. ನಾನು ಒಂದು ಗೊಂಬೆ, ನನ್ನ ಜೀವನದ ಬಗ್ಗೆ ಯಾರು ಯೋಚಿಸ್ತಾ ಇಲ್ಲ, ಯಾರು ನನ್ನ ಫೀಲಿಂಗ್ಸ್ನ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಎಂದು ರವಿ ಅಲ್ಲೇ ಕುಳಿತು ಜೋರಾಗಿ ಅಳ್ತಾ ಇದ್ದ. ಮಗ, ನೀನು ಹೆಣ್ಣು ಮಕ್ಕಳ ಹಾಗೆ ಯಾಕೆ ಅಳ್ತಾ ಇದೀಯಾ? ನಾನು ನಿನ್ನ ಒಳ್ಳೆಯದಕ್ಕಾಗಿಯೇ ಹೇಳ್ತಾ ಇದ್ದೀನಿ, ನಡಿ, ಇಲ್ಲಿಂದ ಹೊರಗೆ ಹೋಗೋಣ. ನಿನ್ನ ಅತ್ತೆ ಮನೆಯವರು ಕೂಡ ಬಂದ್ಬಿಟ್ಟಿದ್ದಾರೆ ನಿನ್ನ ಜೊತೆ ಮಾತನಾಡಲು, ಅವರು ನಿನ್ನ ಜೊತೆ ಏನು ಹೇಳಬೇಕಂತೆ. ಅಮ್ಮ, ನಾನು ಅವರ ಜೊತೆ ಏನು ಮಾತನಾಡಬೇಕು? ಅವರು ನನ್ನ ಮುಂದೆ ಕೈ ಜೋಡಿಸಿ ಹೇಳ್ತಾರೆ, ನನ್ನ ಮಗಳನ್ನು ದಯವಿಟ್ಟು ಕ್ಷಮಿಸಬಿಡಿ ಅಂತ. ಇಲ್ಲ ಮಗ, ಆ ರೀತಿ ಏನು ಆಗೋದಿಲ್ಲ. ಒಂದೇ ಒಂದು ಸಾರಿ ನೀನು ನನ್ನ ಮಾತು ಕೇಳಿ ಹೊರಗೆ ಬಾ. ನಿನ್ನ ತಂದೆ ಏನು ಹೇಳ್ತಾ ಇದ್ದಾರೋ ನೀನು ಅದನ್ನೇ ಮಾಡು. ಏನು, ಅಪ್ಪ ಹೇಳಿದ್ದನ್ನು ಮಾಡಬೇಕಾ? ಇಷ್ಟಕ್ಕೂ ಅಪ್ಪ ಏನು ಹೇಳಬೇಕು ಅಂದುಕೊಳ್ತಾ ಇದ್ದಾರೆ, ಅವರ ಉದ್ದೇಶ ಆದರೂ ಏನು ಅಂತ ಕೇಳ್ತಾನೆ ರವಿ. ಅಪ್ಪ ಹೇಳ್ತಾ ಇದ್ದಾರೆ, ನೀನು ನಿನ್ನ ಹೆಂಡತಿಯ ಬಳಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ನೀನು ಅಲ್ಲಿ ಹೋಗಿ ಅವಳ ಕಷ್ಟ ಸುಖವನ್ನು ವಿಚಾರಿಸು, ಅವಳು ಹೆತ್ತ ಮಗುವನ್ನು ನೀನು ಪ್ರೀತಿಯಿಂದ ತಬ್ಬಿಕೋ, ಎಲ್ಲರ ಮುಂದೆ ನೀನು ಆ ಮಗುವನ್ನು ನಂದು ಅಂತ ಒಪ್ಪಿಕೋಬೇಕು. ಅಮ್ಮ, ನಿಮಗೆ ಬುದ್ಧಿ ಗಿದ್ದಿ ಸರಿ ಇದೆಯಾ? ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ನೀವು ಇಷ್ಟಕ್ಕೂ ನನ್ನನ್ನು ಹೆತ್ತವರೇನಾ ಅಥವಾ ನನ್ನ ಶತ್ರುಗಳ? ಬೇರೆಯವರ ಯಾರದ್ದೋ ಮಗುವನ್ನು ನಾನು ಯಾಕೆ ಒಪ್ಕೋಬೇಕು? ನನ್ನ ಮಗು ಅಂತ, ನನ್ನಿಂದ ಇದೆಲ್ಲ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾನೆ. ಮಗ, ನಾವು ಹೇಳಿದ್ದನ್ನು ನೀನು ಈಗ ಮಾಡಲೇಬೇಕು. ನಿನಗೆ ನಮ್ಮ ಮೇಲೆ ಆಣೆ. ನೀನು ಒಂದು ವೇಳೆ ನಮ್ಮ ಮಾತನ್ನು ಕೇಳಿ ನಾವು ಹೇಳಿದಂತೆ ಮಾಡಿದ್ರೆ, ನೀನು ಮನೆಗೆ ಬಂದ ನಂತರ ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳ್ತೀನಿ. ನಂತರ ನೀನು ಏನೇ ಹೇಳಿದ್ರು ನಾನು ಅದನ್ನೇ ಮಾಡ್ತೀನಿ. ನಿನ್ನ ನಿರ್ಧಾರವನ್ನು ನಾವು ಖಂಡಿತ ಒಪ್ಪಿಕೊಳ್ತೀವಿ. ಸರಿ ಅಮ್ಮ, ಆಯಿತು, ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಅವಳನ್ನು ನೋಡಲು ಹೋಗ್ತಾ ಇದ್ದೀನಿ ಅಂತ ಹೇಳಿ ರವಿ ಈಗ ಆಸ್ಪತ್ರೆಗೆ ಹೋಗ್ತಾನೆ.
ಆಸ್ಪತ್ರೆಯಲ್ಲಿ ಪ್ರಿಯಾ ಮತ್ತು ಮಗು ಇಬ್ಬರು ಮಲಗಿದ್ರು. ರವಿ ಅಲ್ಲಿ ಹೋದ ತಕ್ಷಣ ಅವನು ನೋಡ್ತಾನೆ, ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ರವಿ ಆತನನ್ನು ಕೇಳ್ತಾನೆ, ಇಷ್ಟಕ್ಕೂ ನೀನ್ ಯಾರು ಅಂತ. ನಾನು ಈ ಮಗುವಿನ ತಂದೆ ಅಂತ ಆ ವ್ಯಕ್ತಿ ಹೇಳಿದಾಗ, ಇದು ಹೇಗೆ ಸಾಧ್ಯ? ಇವಳು ನನ್ನ ಹೆಂಡತಿ, ಆದ್ದರಿಂದ ಈ ಮಗು ಕೂಡ ನಂದೇ ಅಲ್ವಾ? ಇದೆಲ್ಲ ಏನು ಆಶ್ಚರ್ಯ? ಒಂದೇ ರಾತ್ರಿಯಲ್ಲಿ ಎಷ್ಟೊಂದು ಪ್ರೀತಿ ಎಲ್ಲಿಂದ ಹೇಗೆ ಬಂದು ಬಿಡ್ತು ನಿನಗೆ? ಖಂಡಿತ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಏನೋ ಮೋಡಿ ಮಾಡಿರಬೇಕು. ಮೊದಲು ಇಲ್ಲಿಂದ ನೀನು ಹೊರಗೆ ಹೋಗು ಅಂತ ಹೇಳ್ತಾ ಇದ್ದ ಶಿವು. ನಾನು ತಕ್ಷಣ ಮನೆಗೆ ಫೋನ್ ಮಾಡಿ ಅಪ್ಪ ಅಮ್ಮನಿಗೆ ಇವೆಲ್ಲವನ್ನು ಹೇಳ್ತೀನಿ. ಅವಳ ಪ್ರಿಯಕರ ಕೂಡ ಇಲ್ಲಿಗೆ ಬಂದು ಬಿಟ್ಟಿದ್ದಾನೆ ಅಂತ ಹೇಳ್ತೀನಿ. ಇಲ್ಲ ಇಲ್ಲ, ಅಮ್ಮ ನನ್ನಿಂದ ಭಾಷೆ ತೆಗೆದುಕೊಂಡಿದ್ದಾರೆ. ಅವಳ ಕಷ್ಟ ಸುಖವನ್ನು ವಿಚಾರಿಸಿಕೊಂಡು ಬಾ ಅಂತ. ರವಿ ಈಗ ತಕ್ಷಣ ಒಳಗೆ ಬಂದು, ಈ ಮಗು ನಿಮ್ಮದಾಗಿದ್ರೆ ನೀವು ಈ ಮಗುವನ್ನು ತೆಗೆದುಕೊಂಡು ಹೋಗಿ, ಆದ್ರೆ ನನ್ನ ಹೆಂಡತಿಯನ್ನು ನಾನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವಳು ನನ್ನ ಹೆಂಡತಿ, ನನ್ನ ಮನೆಯ ಗೌರವ. ನಾನು ಇವಳನ್ನು ಎಲ್ಲರ ಮುಂದೆ ಮದುವೆ ಮಾಡಿಕೊಂಡಿದ್ದೀನಿ. ಸಪ್ತಪದಿಯ ಸಂಬಂಧ ಅಷ್ಟೊಂದು ಸುಲಭವಾಗಿ ಮುರಿಯಲು ಸಾಧ್ಯವಿಲ್ಲ. ಇಷ್ಟಕ್ಕೂ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸ್ತೇನೆ ಅಂತ ಹೇಳ್ತಾನೆ. ರವಿ ಮಗುವನ್ನು ಮತ್ತು ತನ್ನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬಂದ. ಸೊಸೆಯನ್ನು ನೋಡಿ ಅತ್ತೆ ತುಂಬಾ ಸಂತೋಷ ಪಡ್ತಾರೆ. ನೀನು ಹೇಗಿದೀಯಮ್ಮ ಅಂತ ಹೇಳಿ ಅವಳನ್ನು ಪ್ರೀತಿಯಿಂದ ತಪ್ಪಿಕೊಂಡಿದ್ರು. ಇದೆಲ್ಲ ನೋಡಿ ರವಿಗೆ ತುಂಬಾ ಕೋಪ ಬರ್ತಾ ಇತ್ತು. ಇದೇನ್ ಮಾಡ್ತಾ ಇದ್ದಾರೆ ನನ್ನ ತಂದೆ ತಾಯಿ? ಶ್ರೀಮಂತ ಸೊಸೆ ಎಂದು ಅವಳ ಜೊತೆ ಇಷ್ಟೊಂದು ಪ್ರೀತಿಯಿಂದ ನಡೆದುಕೊಳ್ತಾ ಇದ್ದಾರೆ. ಇವರು ಈ ರೀತಿ ಮಾಡಬಾರ್ದಾಗಿತ್ತು. ನನ್ನ ಹೆಂಡತಿ ತುಂಬಾ ದೊಡ್ಡ ಪಾಪವನ್ನು ಮಾಡಿದ್ದಾಳೆ. ಇವರು ಇವಳಿಗೆ ಶಿಕ್ಷೆ ಕೊಡೋದನ್ನು ಬಿಟ್ಟು ಇಂತಹ ಕೆಟ್ಟ ಹೆಂಗಸಿನ ಜೊತೆ ಎಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ ಅಂತ ರವಿ ಅಂದುಕೊಳ್ತಾ ಇದ್ದ. ಪ್ರಿಯಾ, ನಿನಗೆ ಹೇಗೆ ತಾನೆ ನಾನು ಧನ್ಯವಾದಗಳನ್ನು ಹೇಳಿ? ನೀನು ನನ್ನ ಮೇಲೆ ತುಂಬಾ ದೊಡ್ಡ ಉಪಕಾರ ಮಾಡಿದೀಯಾ. ಜೀವನ ಪೂರ್ತಿ ನಾನು ನಿನ್ನ ಈ ಉಪಕಾರವನ್ನು ತೀರಿಸಲಾಗೋದಿಲ್ಲ. ಈ ಸಹಾಯ ಮರೆಯೋದಕ್ಕೆ ಆಗೋದಿಲ್ಲ. ಈ ಮಗು ಈ ದಿನ ಭೂಮಿಯ ಮೇಲೆ ಬರಲಿಲ್ಲ ಅಂದಿದ್ರೆ ನನ್ನನ್ನು ನನ್ನ ಗಂಡ ಬಿಟ್ಟು ಬಿಡ್ತಾ ಇದ್ದ. ನಾನು ತವರು ಮನೆಯಲ್ಲಿ ಬಂದು ಒಂಟಿಯಾಗಿ ಇರಬೇಕಾಗಿತ್ತು ಅಂತ ಹೇಳ್ತಾಳೆ ರೂಪ. ಆ ರೀತಿ ಏನೂ ಇಲ್ಲ. ನೀನು ಇಲ್ಲ ಸಲ್ಲದ್ದನ್ನು ಮಾತನಾಡಬೇಡ. ಈ ಮಗು ಈಗ ನಮ್ದು. ಈ ಮಗು ನಮ್ಮ ರಕ್ತ. ಇನ್ನು ಮುಂದೆ ಈ ಮಗುವನ್ನು ನಾವು ಬೆಳೆಸಿಕೊಳ್ತೇವೆ. ನನಗೆ ಸ್ವಲ್ಪ ಏನಾದರೂ ತಿನ್ನಲು ಕೊಡಿ. ನನಗೆ ತುಂಬಾ ಜಾಸ್ತಿ ಸುಸ್ತಾಗ್ತಾ ಇದೆ. ತಲೆ ಕೂಡ ಸುತ್ತು ಬರ್ತಾ ಇದೆ ಅಂದ ತಕ್ಷಣ ಅತ್ತೆ ಎದ್ದು, ನನ್ನ ಸೊಸೆ ಎಷ್ಟೊಂದು ಮುದ್ದಾದ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ನನ್ನ ಸೊಸೆಗೆ ನನ್ನ ಕೈಯಾರೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಂಡು ತರ್ತೀನಿ ಅಂತ ಹೇಳ್ತಾ ಇದ್ರೆ ರವಿ ಕೋಪದಲ್ಲಿ ಕುದಿತಾ ಇದ್ದ. ಅಮ್ಮನಿಗೆ ಏನಾಗ್ಬಿಟ್ಟಿದೆ? ದುಡ್ಡಿನ ದುರಾಸೆಯಿಂದ ಇವರಿಗೆ ಹುಚ್ಚು ಹಿಡಿದ್ಬಿಟ್ಟಿದೆ. ಅಮ್ಮ, ನಿಮಗೆ ತಲೆಗೆ ನೆಟ್ಟಗಿದ್ಯಾ? ಇವಳು ಯಾರದ್ದೋ ಮಗುವಿಗೆ ಜನ್ಮ ಕೊಟ್ಟಿದ್ರೆ ನೀವು ಇಂಥವಳನ್ನು ನನ್ನ ಸೊಸೆ ಅಂತ ತಲೆ ಮೇಲೆ ಇಟ್ಕೊಳ್ತಾ ಇದ್ದೀರಾ? ಇಲ್ಲಿ ಇದೆಲ್ಲ ಏನ್ ತಮಾಷೆ ನಡೀತಾ ಇದೆ? ನೀವು ನನಗೆ ಹೇಳಿದ್ರಿ, ನೀನು ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ನೀವು ನನಗೆ ಎಲ್ಲ ಸತ್ಯ ಹೇಳ್ತೀನಿ ಅಂತ. ನನಗೆ ಈಗಲೇ ಸತ್ಯ ಗೊತ್ತಾಗಬೇಕು ಅಂತ ಜೋರಾಗಿ ಕೇಳ್ತಾ ಇದ್ದ ರವಿ. ಆ ತಾಯಿ ಸೈಲೆಂಟ್ ಆಗಿ ತನ್ನ ಸೊಸೆಗಾಗಿ ಜ್ಯೂಸನ್ನು ತಯಾರು ಮಾಡ್ತಾ ಇದ್ರು. ಇನ್ನು ಸ್ವಲ್ಪ ಸಮಯ ನೋಡ್ತೀನಿ, ನಂತರ ನಾನು ಇವಳಿಗೆ ವಿಚ್ಛೇದನ ಕೊಟ್ಟು ಬಿಡ್ತೀನಿ ಅಂತ ರವಿ ಕೋಪದಲ್ಲಿ ಓಡಾಡ್ತಾ ಇದ್ದ. ಪ್ರಿಯಾಳ ಅಕ್ಕ ರೂಪ ಮಗುವನ್ನು ಎತ್ತಿಕೊಂಡು, ಸರಿ ಆಯ್ತು, ನಾವು ಇನ್ನೂ ಹೊರಡ್ತೀವಿ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಹೋದ ನಂತರ ಶಾರದಾ ಅವರು ಹೇಳ್ತಾರೆ, ರವಿ, ನಮ್ಮ ಮಾತನ್ನು ನೀನು ಗಮನವಿಟ್ಟು ಕೇಳು. ನಿನಗೆ ಅನ್ನಿಸ್ತಾ ಇದೆಯಾ ನಿನ್ನ ಹೆಂಡತಿ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ? ನನಗೆ ಹೇಗೆ ತಾನೇ ಗೊತ್ತಾಗಬೇಕು ಇವಳು ಜನ್ಮ ಕೊಟ್ಟಿದ್ದಾಳೋ ಇಲ್ವೋ? ತಪ್ಪು ಮಾಡಿದವರಿಗೆ ಗೊತ್ತಾಗಬೇಕು ಅವರು ಏನು ಪಾಪ ಮಾಡಿದ್ದಾರೆ ಅಂತ. ಹೌದು ಮಗ, ನೀನು ಹೇಳ್ತಾ ಇರೋದು ಸರಿ. ಆದರೆ ಮಗುವನ್ನು ಹೆರೋದು, ಒಂದು ಮಗುವಿಗೆ ಜನ್ಮ ಕೊಡೋದು ಯಾವುದೇ ಪಾಪ ಅಲ್ಲ. ಆ ಕೆಲಸ ಮಾಡಬೇಕು ಅಂದರೆ ತುಂಬಾ ಹೆಚ್ಚಿನ ನೋವನ್ನು, ಸಂಕಟವನ್ನು ಅನುಭವಿಸಬೇಕಾಗುತ್ತೆ. ನೀನು ಇವಳ ಮುಖವನ್ನು ನೋಡು. ಅವಳ ಮುಖದಲ್ಲಿ, ಅವಳ ನಡತೆಯಲ್ಲಿ, ಅವಳಲ್ಲಿ ನಿನಗೆ ಎಲ್ಲಾದರೂ ಗೊತ್ತಾಗ್ತಾ ಇದೆಯಾ ಅವಳು ಗರ್ಭಿಣಿ ಎಂದು? ಈಗ ತಾನೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ. ಅಮ್ಮ, ನೀವಿದೇನು ಎಲ್ಲ ನಾಟಕ ಆಡ್ತಾ ಇದ್ದೀರಾ? ನನ್ನ ಬಳಿ ನೀವೇನಾದರೂ ಹೇಳಬೇಕಂತಿದ್ರೆ ಅದನ್ನು ನೇರವಾಗಿ ಹೇಳಿ. ನೀವು ಈ ರೀತಿ ಸುತ್ತು ಬಳಸಿ ಮಾತು ಹೇಳುವ ಅವಶ್ಯಕತೆ ಇಲ್ಲ. ಒಂದು ಕಡೆ ನೀವೇ ಖುದ್ದಾಗಿ ಹೇಳ್ತೀರಾ ಈ ಮಗು ಇವಳದ್ದು ಅಂತ. ಇವಳು ಕೂಡ ಹೇಳ್ತಾ ಇದ್ಲು, ನನಗೆ ಮಗು ಹುಟ್ಟುವ ಸಮಯ ಆಗಿದೆ ಅಂತ. ಅಷ್ಟು ಮಾತ್ರವಲ್ಲ, ಇವಳ ಮಗುವಿನ ತಂದೆ ಕೂಡ ಆಸ್ಪತ್ರೆಯಲ್ಲೇ ಇದ್ದ. ಅವನು ಕೂಡ ಹೇಳ್ತಾ ಇದ್ದ ಈ ಮಗು ನನ್ನದು ಅಂತ. ಈಗ ನೀವು ಇನ್ನೊಂದು ಕತೆ ಹೇಳ್ತಾ ಇದ್ದೀರಾ, ಇವಳು ಯಾವತ್ತೂ ಪ್ರೆಗ್ನೆಂಟ್ ಆಗೇ ಇಲ್ಲ ಅಂತ ಹೇಳಿ. ಮಗ, ಇಲ್ಲಿ ಬಾ, ನನ್ನ ಬಳಿ ಕುಳಿತುಕೋ, ನಿನಗೆ ಎಲ್ಲ ಸತ್ಯವನ್ನು ಹೇಳ್ತೀವಿ.
ರವಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವರ ಅಮ್ಮ ಹೇಳ್ತಾರೆ, ಆ ಮಗು ನಿನ್ನ ಹೆಂಡತಿಯ ಮಗು ಅಲ್ಲ. ಅಮ್ಮ, ನಿಮ್ಗೆ ಏನಾಗಿದೆ? ನೀವು ಇವಳನ್ನು ಸತ್ಯವಂತೆ, ಸತಿ ಸಾವಿತ್ರಿ, ಇವಳು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಮಾತನ್ನು ನಂಬಿಬಿಡ್ತೀನಿ ಅಂತ ಅಂದುಕೊಳ್ತಾ ಇದ್ದೀರಾ? ಮಗಳೇ ಪ್ರಿಯಾ, ನೀನೇ ಈಗ ಎಲ್ಲ ಸತ್ಯವನ್ನು ನಿನ್ನ ಬಾಯಿಂದ ನಿನ್ನ ಗಂಡನಿಗೆ ಹೇಳು ಅಂತ ಅತ್ತೆ ಹೇಳಿದಾಗ ಪ್ರಿಯಾ ಅಳುತ್ತಾ ಹೇಳ್ತಾಳೆ, ರವಿ, ನನಗೆ ಚೆನ್ನಾಗಿ ಗೊತ್ತು ಈ ಎಲ್ಲ ವಿಷಯಗಳಿಂದ ನಿಮಗೆ ತುಂಬಾ ಜಾಸ್ತಿ ನೋವಾಗಿದೆ ಅಂತ, ನಿಮಗೆ ತುಂಬಾ ದುಃಖ, ಅವಮಾನವಾಗಿದೆ ಅಂತ. ಯಾವ ಗಂಡಸು ಇದೆಲ್ಲವನ್ನು ಒಪ್ಪಿಕೊಳ್ಳಲು ಸಾಧ್ಯನೇ ಇಲ್ಲ. ನನ್ನ ಅಕ್ಕನಿಗೆ ಮದುವೆಯಾದಾಗ ನಾನಿನ್ನೂ ಸಣ್ಣವಳು. ನಾನು ನನ್ನ ಅಕ್ಕನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ. ಅಕ್ಕ ಮದುವೆ ಮಾಡಿಕೊಂಡು ಹೋಗ್ಬೇಕಾದ್ರೆ ನನ್ನ ಸ್ವಂತ ತಾಯಿ ನನ್ನನ್ನು ಬಿಟ್ಟು ಹೋದಷ್ಟು ದುಃಖವಾಗ್ತಿತ್ತು ನನಗೆ. ನಾನು ತುಂಬಾ ಜಾಸ್ತಿ ಅಳ್ತಾ ಇದ್ದೆ. ನಾನು ಊಟ ತಿಂಡಿಯನ್ನು ಸಹ ಬಿಟ್ಟು ಅಕ್ಕನಿಗಾಗಿ ಅಳ್ತಾ ಕೂತ್ಕೊಳ್ತಿದ್ದೆ. ನಂತರ ನನಗೆ ಅರ್ಥವಾಯಿತು, ಅಕ್ಕ ನಮಗಿಂತಲೂ ತನ್ನ ಗಂಡ ಮತ್ತು ಅತ್ತೆ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ ಅಂತ. ಅಕ್ಕನ ಮದುವೆಯಾಗಿ 5 ವರ್ಷ ಆಗೋಗಿತ್ತು. ಆದರೆ ಅವರಿಗೆ ಮಕ್ಕಳೇ ಆಗ್ಲಿಲ್ಲ. ಒಂದು ದಿನ ಅಕ್ಕ ನಮ್ಮ ಮನೆಗೆ ಬಂದಾಗ ಆಕೆ ತುಂಬಾ ಟೆನ್ಷನ್ನಲ್ಲಿದ್ಲು. ಅಕ್ಕ ಹೇಳಿದ್ಲು, ನನ್ನ ಅತ್ತೆ ಮನೆಯವರು ಮಾತಿಗೂ ನನ್ನನ್ನು ಬೈತಾ ಇದ್ದಾರೆ, ನನಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ. ಇನ್ನು ನೀವು ಒಂದು ಮಗುವನ್ನು ಸಹ ಎತ್ಕೊಟ್ಟಿಲ್ಲ ಅಂತ. ನಾನು ಅಕ್ಕನಿಗೆ ಸಮಾಧಾನ ಮಾಡ್ತಾ ಇದ್ದೆ, ಅಕ್ಕ ನೀನು ಟೆನ್ಷನ್ ಮಾಡ್ಕೋಬೇಡ, ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂತ. ಸ್ವಲ್ಪ ದಿನದ ನಂತರ ನಾವು ಅಕ್ಕನಿಗೆ ಹೇಳಿದ್ವಿ, ನೀವು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಿ ಅಂತ ಹೇಳಿ. ಅಕ್ಕ ತನ್ನ ಗಂಡನಿಗೆ ಈ ವಿಷಯ ಹೇಳಿದಾಗ ಅವರ ಗಂಡ ಒಂದು ವಿಚಿತ್ರವಾದ ಷರತ್ತನ್ನು ಅಕ್ಕನ ಮುಂದೆ ಇಟ್ಟಿದ್ರು. ನಾವು ಬೇರೆಯವರ ಮಗುವನ್ನು ದತ್ತು ಪಡೆದುಕೊಳ್ಳೋದಿಲ್ಲ. ನಿಮ್ಮ ಮನೆಯ, ನಿಮ್ಮ ವಂಶದ ಮಗುವಾದ್ರೆ ಪರವಾಗಿಲ್ಲ, ನಾನು ಒಪ್ಪಿಕೊಳ್ತೀನಿ. ಅದನ್ನು ಬಿಟ್ಟು ನಾನು ಬೇರೆಯವರ ಮಗುವನ್ನು ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಅಕ್ಕ ನಂತರ ತನ್ನ ಅತ್ತಿಗೆ ನಾದಿನಿಯರನ್ನು ಕೇಳಿದ್ರು. ಆದರೆ ಮಗುವನ್ನು ಅಕ್ಕನಿಗೆ ಕೊಡಲು ಯಾರೂ ಒಪ್ಕೊಳ್ಳಲಿಲ್ಲ. ನಾವು ನಮ್ಮ ಮಗುವನ್ನು ಕೊಡೋದಿಲ್ಲ ಅಂತ ಅವರು ನೇರವಾಗಿ ಹೇಳ್ಬಿಟ್ಟಿದ್ರು. ಅಕ್ಕ ಅಳುತ್ತಾ, ಈಗ ನಾನೇನು ಮಾಡಲಿ? ಮಗು ಇಲ್ಲ ಅಂದ್ರೆ ನನ್ನ ಗಂಡ 2ನೆಯ ಮದುವೆ ಮಾಡಿಕೊಂಡು ನನ್ನನ್ನು ಬಿಟ್ಟು ಬಿಡ್ತಾನೆ ಅಂತ ಜೋರಾಗಿ ಅಳ್ತಾ ಇದ್ಲು. ಆಗಲೇ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ ಬೇಗ ನನ್ನ ಮದುವೆ ಮಾಡಿ ಮುಗಿಸಿ, ನನ್ನ ಮೊದಲ ಮಗುವನ್ನು ನಾನು ಅಕ್ಕನಿಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದೆ. ಅಪ್ಪ ನನ್ನ ಮದುವೆಯನ್ನು ನಿಮ್ಮ ಜೊತೆ ಫಿಕ್ಸ್ ಮಾಡಿದ್ರು. ನಾನು ಒಪ್ಕೊಳ್ತೀನಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಮದುವೆಯ ಮೊದಲ ರಾತ್ರಿ ನಾನು ಆ ರೀತಿ ಮಾಡಬಾರ್ದಾಗಿತ್ತು. ನಿಮ್ಮ ಜೊತೆ ನನ್ನ ಮದುವೆಯಾದಾಗ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳ್ಬಿಡ್ಬೇಕಾಗಿತ್ತು. ನಾನು ನನ್ನ ಅಕ್ಕ ಮತ್ತು ಭಾವನ ಮುಂದೆ ನಾನು ಗರ್ಭಿಣಿ ಎಂದು ತೋರಿಸಿಕೊಳ್ಳಲೇಬೇಕಾಗಿತ್ತು. ನಾನು ಅವರಿಗೆ ಪ್ರಮಾಣ ಮಾಡಿದ್ದೆ, ಮಗುವನ್ನು ನಾನು ಅವರಿಗೆ ಹೆತ್ತು ಕೊಡ್ತೀನಿ ಅಂತ. ಆದರೆ ಸತ್ಯ ಏನು ಅಂದರೆ ನಾನು ಯಾವತ್ತೂ ಗರ್ಭಿಣಿ ಆಗಲೇ ಇಲ್ಲ. ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಗೋಗಿತ್ತು. ಈ 1 ವರ್ಷದಲ್ಲಿ ನೀವು ಕೇವಲ 2-3 ಬಾರಿ ಮಾತ್ರ ನನ್ನನ್ನು ಭೇಟಿಯಾಗಿದ್ರಿ. ಆದರೆ ಒಂದೇ ಒಂದು ಸಾರಿಯೂ ನೀವು ನನ್ನನ್ನು ಮುಟ್ಟಿರಲಿಲ್ಲ. ಆದರೆ ನನ್ನ ಭಾವನಿಗೆ ಅನ್ನಿಸ್ತಾ ಇತ್ತು ನಾನು ಗರ್ಭಿಣಿಯಾಗಿದ್ದೀನಿ ಅಂತ. ಮದುವೆಯ ಮೊದಲ ರಾತ್ರಿಯಂದು ನಾನು ಆ ಕೆಲಸ ಮಾಡಲು ಕಾರಣ, ನಾನು ಮಗುವಿಗೆ ಜನ್ಮ ಕೊಟ್ಟಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಈ ಕೆಲಸ ಮಾಡಬೇಕಾಯ್ತು. ರವಿಗೆ ಅವಳ ಮಾತುಗಳು ಏನೂ ಅರ್ಥವಾಗಲಿಲ್ಲ. ಅವನು ಕೇಳ್ತಾನೆ, ನಿನ್ನ ಮಾತು ನಿಜ ಆಗಿದ್ರೆ ಈ ಮಗು ನಿನ್ನದಲ್ಲದೇ ಇದ್ರೆ ಮತ್ಯಾರ್ದು? ಆಗ ಶಾರದಾ ಅವರು ಹೇಳ್ತಾರೆ, ಮಗ, ಆ ಮಗು ನಿನ್ನ ತಂಗಿ ಸಂಧ್ಯಾದು. ಸಂಧ್ಯಾ ಯಾರ ಜೊತೆನೋ ಓಡಾಡ್ತಾ ಇದ್ಲು. ನಮಗೆ ಸತ್ಯ ಗೊತ್ತಾದಾಗ ಸಮಯ ಕೈ ಮೀರಿತ್ತು. ಅವಳು ಆ ಹುಡುಗನಿಂದ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ಲು. ಇದೆಲ್ಲವನ್ನು ನಾವೇ ಪ್ಲಾನ್ ಮಾಡಿದ್ದು. ಅಲ್ಲಿ ನಿನ್ನ ತಂಗಿ ಮಗುವನ್ನು ಹೆತ್ತಾಗ ನಾವು ನಿನ್ನ ಹೆಂಡತಿಯನ್ನು ಇಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ನಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಮತ್ತು ಅವರ ಅಕ್ಕನಿಗೆ ಮಗುವನ್ನು ಕೊಡಿಸಲು ನಾವೇ ಈ ಕೆಲಸ ಮಾಡಿದ್ವಿ. ಈ ವಿಷಯ ನಿಮ್ಮ ಮಾವನವರಿಗೆ ಗೊತ್ತಾದಾಗ ಅವರು ಕೂಡ ನಮಗೆ ಸಹಾಯ ಮಾಡಿದ್ರು. ಇವರೆಲ್ಲ ನಮಗೆ ಸಹಾಯ ಮಾಡದೇ ಇದ್ದಿದ್ರೆ ಈ ದಿನ ಯಾರಿಗೂ ಮುಖ ತೋರಿಸಲು ನಮ್ಮಿಂದ ಆಗ್ತಾನೆ ಇರಲಿಲ್ಲ. ಏನು, ನನ್ನ ತಂಗಿ ಇಂತಹ ನೀಚ ಕೆಲಸ ಮಾಡಿದ್ದಾಳ? ಅವಳು ಇದೆಲ್ಲ ಏನ್ ಮಾಡಿಬಿಟ್ಟಿದ್ದಾಳೆ ಅಂತ ರವಿ ಕೋಪದಿಂದ ಕೂಗಾಡ್ತಾ ಇದ್ದ. ನಾನು ಅವಳನ್ನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ ಎಂದು ರವಿ ಹೊರಗೆ ಹೋಗಲು ಮುಂದಾದಾಗ, ನಿಲ್ಲು ಮಗ, ಏನಾಗಬೇಕಾಗಿತ್ತೋ ಅದೆಲ್ಲ ಆಗೋಗಿದೆ. ಈಗ ನೀನು ಅವಳಿಗೆ ಶಿಕ್ಷೆ ಕೊಟ್ರೆ ಸತ್ಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆಗ ನಮಗೆ ಅವಮಾನವಾಗೋದು. ಮಗ, ನಾನು ನಿನ್ನ ಬಳಿ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ನಿನ್ನ ತಂಗಿ ಮಾಡಿದ ತಪ್ಪಿಗಾಗಿ ದಯವಿಟ್ಟು ಅವಳನ್ನು ಕ್ಷಮಿಸಿ ಬಿಡಪ್ಪ. ಆಯ್ತು ಅಮ್ಮ, ನಾನು ಏನೂ ಮಾಡೋದಿಲ್ಲ. ನೀವು ನನ್ನ ಮುಂದೆ ಕೈ ಜೋಡಿಸಿ ಬೇಡ್ಕೋಬೇಡಿ ಅಂತ ಹೇಳ್ತಾನೆ. ನನ್ನ ಹೆಂಡತಿ ಪವಿತ್ರವಾದವಳು.
ಪ್ರಿಯಾ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನನ್ನು ತುಂಬಾ ತಪ್ಪಾಗಿ ತಿಳ್ಕೊಬಿಟ್ಟೆ. ನೀನು ನನ್ನ ಕುಟುಂಬದ ಗೌರವವನ್ನು ಉಳಿಸಲು ಇಷ್ಟೊಂದು ಮಾಡಿದೆ ಅಂತ ಹೆಂಡತಿಯ ಬಳಿ ಕ್ಷಮಾಪಣೆ ಕೇಳ್ತಾ ಇದ್ದ ರವಿ. ಅವರಿಬ್ಬರು ಈಗ ತುಂಬಾ ಸಂತೋಷವಾಗಿ ತಮ್ಮ ಹೊಸ ಜೀವನವನ್ನು ಶುರು ಮಾಡ್ತಾರೆ. 1 ವರ್ಷದ ನಂತರ ಆ ದೇವರ ದಯೆಯಿಂದ ಅವರಿಗೆ ಒಂದು ಮುದ್ದಾದ ಗಂಡು ಮಗು ಕೂಡ ಜನಿಸಿತು. ಈಗ ರವಿ ಸಂಧ್ಯಾಳ ಮದುವೆಯನ್ನು ಅವಳು ಪ್ರೀತಿಸಿದ ಹುಡುಗನ ಜೊತೆಯೇ ಮಾಡಿದ್ದ. ಅವರು ಕೂಡ ಈಗ ಸಂತೋಷವಾಗಿ ತಮ್ಮ ಜೀವನ ನಡೆಸ್ತಾ ಇದ್ರು. ಮತ್ತು ಪ್ರಿಯಾ ಅವರ ಅಕ್ಕ ರೂಪ ಮಗುವನ್ನು ಪಡೆದು ಅವಳ ಜೀವನ ಕೂಡ ಈಗ ತುಂಬಾ ಸಂತೋಷವಾಗಿತ್ತು. ಆ ಗಂಡ ಹೆಂಡತಿ ಮಗುವನ್ನು ತಮ್ಮ ಸ್ವಂತ ಮಗುವಿನಂತೆಯೇ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.